ಫ್ಲಾಗ್ ಹಾಕ್ಲಿಕ್ಕೆ ಒಬ್ಬರನ್ನ ಉಸ್ತುವಾರಿಗೆ ಒಬ್ಬರನ್ನ ಪೋಸ್ಟಿಂಗ್ ಮಾಡೋದು ಇಲ್ಲ ಇವಾಗ ನಾಗೇಂದ್ರ ಅವರು ಇದಾಗಿರೋದ್ರಿಂದಲೇ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇಲ್ಲಾಂದರೆ ನಾಗೇಂದ್ರ ಅವರು ಏನೋ ಇವತ್ತಿಲ್ಲ ನಾಳೆ ಅದು ಕ್ಲಿಯರ್ ಆಗೇ ಆಗುತ್ತೆ, ಅವ್ರಿಂದ ಹೊರಗೆ ಬರ್ತಾರೆ ಅನ್ನೋ ಒಂದು ವಿಶ್ವಾಸ. ಬಟ್ ಅಂಥ ಒಳ್ಳೆಯ ವ್ಯಕ್ತಿಗೆ ಸ್ವಲ್ಪ ಏನೋ ಆಗಿದೆ. ಬಟ್ ಇಲ್ಲದ್ರಿಂದ ನಮ್ಮ ಸರ್ಕಾರ ನಾಗೇಂದ್ರ ಕೊಟ್ಟು ಇದು ಮಾಡಿ ನನಗೂ ಇತ್ತು ನಾಗೇಂದ್ರ ಜಿಲ್ಲಾ ಮಂತ್ರಿ ಆಗಿ ಮಾಡಿ ಅಂತ ಹೇಳ್ಕೊಂಡು ಯಾಕಂದರೆ ನಾವು ಕಷ್ಟ ಸುಖಗಳು ನಮ್ಮವ್ರಿಗೆ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಮತ್ತೆ ಇನ್ನೊಂದು ಸಾರಿ ನಾವು ಹೈಕಮಾಂಡ್ಗೆ ಮತ್ತು ನಮ್ಮ ಸೀನಿಯರ್ ಲೀಡರ್ಸ್ಗೆ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಮತ್ತೆ ರಿಕ್ವೆಸ್ಟ್ ಮಾಡ್ತಾರೆ, ಒಂದು ರೆಪ್ರೆಸೆಂಟೇಷನ್ ನಮ್ಮ ಬಳ್ಳಾರಿ ಜಿಲ್ಲೆ ಅಖಂಡ ಬಳ್ಳಾರಿ ಕೊಟ್ಟರೆ ನಮ್ಮ ವಿಜಯನಗರ ಬಳ್ಳಾರಿ ಸಂತೋಷ. ಸರ್, ಈಗ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಮೊದಲ ವಿಕೆಟ್ ರಾಮಲಿಂಗಾರೆಡ್ಡಿ ಅವರು ಖಾತೆ ಹಂಚಿಕೆ ಹೋದಾಗ ಅಸಮಾಧಾನಗೊಂಡು ರಾಜೀನಾಮೆ ನೀಡಿದ್ದಾರೆ. ಅದು ಒಳಗೆ ಡಿಸ್ಕಷನ್ಸ್ನಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಂಡು ಖಾತೆ ಹಂಚಿಕೆ ವಿಚಾರ ಫರ್ದರ್ ಮತ್ತೆ ಅದು ಸಾಲ್ವ್ ಮಾಡ್ಕೊತಾರೆ. GBA ಕೊಡ್ಬೇಕು ಅಂತ ಅವ್ರು ಸರ್ ಇಲ್ಲ, ಅವ್ರವ್ರು ಡಿಸ್ಕಷನ್ ಮಾಡ್ಕೊಳ್ಳಿ, ಅವ್ರನ್ನ ಮಾಡ್ಕೊಳ್ಳಿ, ಅದಕ್ಕೆ ಸರ್, ತಾವೇನಾದರೂ ಒತ್ತಡ ಏರಿದ್ರೆ ಹೈಕಮಾಂಡ್ ಈ ಭಾಗ? ಇಲ್ಲ, ನನ್ನ ಒತ್ತಡ ಏನಂದ್ರೆಗಿನ್ನ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಗೆ ಒಂದು ಕೊಡಿ ಅಂತ ಹೇಳ್ಬಿಟ್ಟು ನಾನು ಇದಾಗಿದೆ. ಅದು ವಿಜಯನಗರಿಗೆ ಇರ್ಬೋದು, ಬಳ್ಳಾರಿಗೆ ಇರ್ಬೋದು, ಯಾವುದೋ ಒಂದು ಕೊಡ್ರಿ ನಮ್ಮ ಜಿಲ್ಲೆ, ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಗೆ ಅದು ಮಾಡಿ. ಈಗ ಮೊದಲನೇ ಲಿಸ್ಟ್ ಎಲ್ಲ ಸೀನಿಯರ್ಸೇ ಬರ್ತಾರೆ. ಹಾಗಾಗಿ ನಾವು ಯಾರೋ ಕನಸು ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಎರಡನೇ ಲಿಸ್ಟ್ನಲ್ಲಿ ನಮ್ಮ ಜಿಲ್ಲಾ ನಮ್ಮ ಏನಂದರೆ ವಿಜಯನಗರ ಜಿಲ್ಲೆಗೆ ಮತ್ತು ಬಳ್ಳಾರಿ ಜಿಲ್ಲೆಗೆ, ಅಖಂಡ ಬಳ್ಳಾರಿ ಜಿಲ್ಲೆ ಹಳೆ ಜಿಲ್ಲೆಗೆ ಒಂದು ಒಬ್ಬರು ಕೊಟ್ಟರೆ ಒಳ್ಳೆಯದನ್ನು ಅಂತ ನನ್ನ ಭಾವ. ವಿಶೇಷವಾಗಿ ತಮಗೆ ಏನಾದ್ರು ಸಿಗ್ಬೋದು ಅನ್ನೋ ನಿರೀಕ್ಷೆ? ಇಲ್ಲ, ನನಗೆ ಕೊಟ್ಟರು ಒಳ್ಳೆಯದು, ನಮ್ಮ ಜಿಲ್ಲೆನಲ್ಲಿ ಯಾರು ಕೊಟ್ಟರು ಕೂಡ ಸಂತೋಷ. ಯಾಕಂದ್ರೆ ನಮ್ಗೆ ಒಂದು ರೆಪ್ರೆಸೆಂಟೇಷನ್ ಬೇಕಾಗುತ್ತೆ. ನಮ್ಮ ಜಿಲ್ಲೆ ನಮ್ಮ ಬಳ್ಳಾರಿಯವ್ರನ್ನ ನಮಗೆ ವಿಜಯನಗರಿಗೆ ಹಾಕ್ಬೋದು, ವಿಜಯನಗರ ಅವ್ರನ್ನ ಬಳ್ಳಾರಿಗೆ ಹಾಕ್ಬೋದು. ಹಾಗಾಗಿ ಯಾರೆಲ್ಲ ಆಗಲಿ, ಬಟ್ ನಮ್ಮ ಅಖಂಡ ಜಿಲ್ಲೆಗೆ ಒಂದು ರೆಪ್ರೆಸೆಂಟೇಷನ್ ಆಗಲಿ. ಯಾಕಂದರೆ ಲಾಸ್ಟ್ ಒಂದು 3-4 ವರ್ಷದಿಂದ ನಮ್ಗೆ ಯಾರು ಗೆಲ್ದಂಗೆ ಆಗಿದೆ. ಯಾಕಂದರೆ ನಮ್ಮ ಕಷ್ಟ ಸುಖಗಳು ನಮ್ಮವ್ರಿಗೆ ಗೊತ್ತಾಗ್ತಾವಾಗಲಿ ಹೊರಗಿನಿಂದ ಬಂದವರಿಗೆ ಸ್ವಲ್ಪ ಕಷ್ಟ ಆಗಿದೆ. ಇದು ನನ್ನ ಮನವಿ ಮತ್ತು ನನ್ನ ಬೇಡಿಕೆ. ಸರ್, ಯಾವುದೇ ಸರ್ಕಾರ ರಚನೆ ಅಖಂಡ ಬಳ್ಳಾರಿ ಜಿಲ್ಲೆಗೆ ಮೊದಲ ಪ್ರತಿನಿತ್ಯ ಗೋರ್ಪಡೆ ಆಗಿರ್ಬೋದು, MP ಪ್ರಕಾಶ್ ಆಗಿರ್ಬೋದು,